I, Rajeshwari Narayana Hegde, having been appointed as additional judge of the High Court of Karnataka, having been appointed an additional judge of the High Court of Karnataka, ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಸಿದ್ದಾಪುರದ ಮಹಿಳೆ. ಚಿಮಣಿ ದೀಪದಲ್ಲಿ ಓದಿದ್ದ ಜಸ್ಟಿಸ್ ರಾಜೇಶ್ವರಿ ನಾರಾಯಣ ಹೆಗಡೆ ಈಗ ಹೈಕೋರ್ಟ್ ಪೀಠದಲ್ಲಿ. ಎಸ್, ಸಿದ್ದಾಪುರ ತಾಲೂಕಿನ ಶ್ರೀಮತಿ ರಾಜೇಶ್ವರಿ ಎನ್ ಹೆಗಡೆಯವರು ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಮೂಲತಃ ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮದವರಾಗಿರೋ ರಾಜೇಶ್ವರಿ ಹೆಗಡೆಯವರು ಉಚ್ಚ ನ್ಯಾಯಾಲಯದ ಅಡಿಷನಲ್ ಜಡ್ಜ್ ಆಗಿ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿಂದ ಪ್ರಮಾಣವಚನವನ್ನು ಸ್ವೀಕರಿಸುವ ಮೂಲಕ ಸಿದ್ದಾಪುರ ತಾಲೂಕಿನ ಇತಿಹಾಸದಲ್ಲಿಯೇ ಹೈಕೋರ್ಟ್ ನ್ಯಾಯಮೂರ್ತಿಯಾದ ಮೊದಲಿಗರು ಎನ್ನುವ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ರಾಜೇಶ್ವರಿ ಹೆಗಡೆಯವರು 1966 ಮಾರ್ಚ್ 8ರಂದು ದಿವಂಗತ ಶ್ರೀಮತಿ ಭಾಗೀರಥಿ ಮತ್ತು ಶ್ರೀ ನಾರಾಯಣ ಹೆಗಡೆ ದಂಪತಿಗೆ ಜನಿಸಿದರು. ಕನಿಷ್ಠ ವಿದ್ಯುತ್ ಸೌಕರ್ಯವೂ ಇಲ್ಲದ ಅತ್ಯಂತ ಹಳ್ಳಿಗಾಡಿನ ಪ್ರದೇಶವಾದ ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಹುಟ್ಟಿದ ಗೌರವಾನ್ವಿತರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಹಳ್ಳಿಯಲ್ಲೇ ಮುಗಿಸಿ ಸಿದ್ದಾಪುರದ MGM ಕಾಲೇಜಿನಲ್ಲಿ BCom ಪದವಿಯನ್ನು ಪಡೆದಿದ್ದಾರೆ. ನಂತರ ಧಾರವಾಡದ ಯೂನಿವರ್ಸಿಟಿ ಕಾಲೇಜ್ ಆಫ್ ಲಾದಲ್ಲಿ ಕಾನೂನು ಪದವಿಯನ್ನ ಮತ್ತು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಸಾಂವಿಧಾನಿಕ ಕಾನೂನಿನಲ್ಲಿ LLM ಪದವಿಯನ್ನ ಪೂರ್ಣಗೊಳಿಸಿದ್ದಾರೆ. 27/7/1991ರಂದು ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡ ನಂತರ ಸಿದ್ದಾಪುರ ಹಾಗೂ ಬೆಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನ ನಡೆಸಿದ್ದಾರೆ. ನಂತರ 1998ರಂದು ಸಿವಿಲ್ ಜಡ್ಜ್ ಆಗಿ ನೇಮಕಗೊಂಡು ಮೈಸೂರು, ರಾಮನಗರ ಮತ್ತು ಬೆಂಗಳೂರಿನ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಿಂಗಸ್ಕೂರು, ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ಸಿವಿಲ್ ಜಡ್ಜ್ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2014ರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಜಡ್ಜ್ ಆಗಿ ಮತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸಿದ ಇವರಿಗೆ 2015ರಂದು ಜಿಲ್ಲಾ ನ್ಯಾಯಾಧೀಶರಾಗಿ ಬಡ್ತಿ ಸಿಕ್ಕಿ ಬೆಂಗಳೂರು ಹಾಗೂ ಮಂಡ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆಗಸ್ಟ್ 2021ರಲ್ಲಿ ದಾವಣಗೆರೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಪೋಸ್ಟಿಂಗ್ ನೀಡಲಾಯಿತು. ತದನಂತರ ಮಾರ್ಚ್ 2025ರಲ್ಲಿ ಚಿಕ್ಕಮಗಳೂರಿಗೆ ವರ್ಗಾವಣೆಗೊಂಡು 28ನೇ ಮಾರ್ಚ್ 2026ರಂದು ಜಿಲ್ಲಾ ನ್ಯಾಯಾಧೀಶರಾಗಿ ವಯೋನಿವೃತ್ತಿಯನ್ನ ಹೊಂದಿದ್ದಾರೆ. ಹಿರಿಯ ವಕೀಲ ಡಿ ನಾಗರಾಜ್ ಅವರೊಂದಿಗೆ ಸುಖ ದಾಂಪತ್ಯವನ್ನ ನಡೆಸುತ್ತಿರುವ ಗೌರವಾನ್ವಿತರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮೊದಲನೆಯ ಮಗ ನಾಗಚಂದ್ರ ಎನ್ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡುತ್ತಿದ್ದರೆ, ಎರಡನೆಯ ಮಗ ಎನ್ ರಘುನಂದನ್ ಜೋಧ್ಪುರದ ನ್ಯಾಷನಲ್ ಲಾ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗವನ್ನ ಮಾಡುತ್ತಿದ್ದಾರೆ. ಇದೀಗ ಜಸ್ಟಿಸ್ ರಾಜೇಶ್ವರಿ ನಾರಾಯಣ ಹೆಗಡೆಯವರು ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪ್ರಮಾಣವಚನವನ್ನ ಸ್ವೀಕರಿಸಿರುವುದು ಕೇವಲ ಸಿದ್ದಾಪುರ ತಾಲೂಕು ಮಾತ್ರವಲ್ಲ, ಶಿರಸಿ ಭಾಗದ ಜನರಿಗೆ ಹೆಮ್ಮೆಯನ್ನ ತರಿಸಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.